ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ. ಹಲೋ ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಿಮ್ಮ ಹೆಸರೇನು? ಮೇಡಮ್ ಜಗದೀಶ್ ಅಂತ ಹೇಳಿ ಮೇಡಮ್, ದಾವಣಗೆರೆ. ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನನ್ನ ಬಗ್ಗೆ ಮೇಡಮ್. ಓಕೆ, ಹುಟ್ಟಿದ ದಿನಾಂಕ ಹಾಗೂ ಹುಟ್ಟಿದ ಸಮಯವನ್ನ ತಿಳಿಸಿ. ಮೇಡಮ್ ಬೆಳಗ್ಗೆ 11ರಿಂದ 12 ಗಂಟೆ ಮೇಡಮ್. ಓಕೆ, ಸಮಯ, ಡೇಟ್ ಹೇಳಿ. ಡೇಟ್ ಮೇಡಮ್ 1 ಜುಲೈ 1988 ಮೇಡಮ್. 1/7/1988. ಓಕೆ ಮ್ಯಾಮ್ ಇದಾರೆ, ಮಾತನಾಡಿ, ನಿಮ್ಮ ಪ್ರಶ್ನೆ ಕೇಳಿ. ಟೈಮ್ ಹೇಳಿ ಸರ್. ಮೇಡಮ್ ಬೆಳಗ್ಗೆ 11ರಿಂದ 12 ಗಂಟೆ ಒಳಗೆ ಮೇಡಮ್. 11:15 ಹಾಕೋಣ. 11:15 ಇರ್ಬೋದು. ಏನು ಸರ್ ಪ್ರಶ್ನೆ ನಿಮ್ಮದು? ಮೇಡಮ್ ನಾನು ಜಾಬ್ ಸಾಕ್ತಾ ಇಲ್ಲ ಮೇಡಮ್, ಮನೆ ಕಟ್ತಾ ಇದ್ದೀನಿ. ಮಕರ ರಾಶಿ, ಕನ್ಯಾ ಲಗ್ನ, ಉತ್ತರಾಷಾಢ ನಕ್ಷತ್ರ ಬರುತ್ತೆ. ಹಾಂ ಮೇಡಮ್. ಏನು ಕೆಲಸ ಮಾಡ್ತಾ ಇದ್ದೀರಿ? ಮೇಡಮ್ ಸದ್ಯ ಪ್ರೈವೇಟ್ ಗೆಸ್ಟ್ ಟೀಚರ್ ಆಗಿದ್ದೀನಿ ಮೇಡಮ್. ಗೌರ್ಮೆಂಟ್ ಶಾಲೆಯಲ್ಲಿ ಗೆಸ್ಟ್ ಟೀಚರ್, ಗೌರ್ಮೆಂಟ್ ಅಪಾಯಿಂಟ್ ಅಲ್ಲ ಮೇಡಮ್. ನೀವು ನೋಡಿ, ನಿಮಗೆ ಗುರುದಶ ನಡೀತಾ ಇದೆ ಸರ್. ನಿಮ್ಮ ಲಗ್ನ ಬಂದು ಕನ್ಯಾ ಲಗ್ನ ಆಗಿರುತ್ತೆ. ರಾಶಿ ಅಂತ ತಗೊಂಡಾಗ ನಿಮ್ಮ ರಾಶಿ ಬಂದು ಮಕರ ರಾಶಿ ಆಗಿರುತ್ತೆ. ಸೊ ಸಪ್ತಮದಲ್ಲಿ ಕುಜ ಇದ್ದು 8, 9ನೇ ಮನೆಯಲ್ಲಿ ಬುಧ ಮತ್ತು ಶುಕ್ರ ಇರ್ತಾರೆ, ಗುರು ಇರ್ತಾರೆ. ಬಟ್ ನಿಮ್ಗೆ ಇವಾಗ ಗುರುದಶ ಸ್ಟಾರ್ಟ್ ಆಗಿ 25ರಿಂದ ಸ್ಟಾರ್ಟ್ ಆಗಿದೆ. ಮನೆ ಮಾಡ್ಕೋತಾ ಇದ್ದೀರಾ? ಮನೆ ಕಟ್ತಾ ಇದ್ದೀರಾ? ಕಟ್ತಾ ಇದ್ದೀನಿ ಮೇಡಮ್, ಕನ್ಸ್ಟ್ರಕ್ಷನ್ ನಡೀತಾ ಇದ್ದೀನಿ ಮೇಡಮ್. ಆದರೆ ಏನಾದರೂ ತೊಂದರೆಗಳಾಗ್ತಾ ಇದೆ? ನಿಧಾನಗತಿಯಲ್ಲಿ ಸಾಕ್ತಾ ಇದೆ ಮೇಡಮ್. ಅದು ಬಟ್ ಕೆಡವಿದಾಗಿಂದಾನೆ ಯಾಕೋ ಮನಸ್ಸಿಗೆ ಒಂಥರ ಕಸಿವಿಸಿ ಮೇಡಮ್. ನೋಡಿ, ನಿಮಗೆ 2007 2007ರಿಂದ 2025 ಏನು ಅಂಥ ಟೈಮ್ ಇರಲಿಲ್ಲ. ಆ ಟೈಮಲ್ಲಿ ನಿಮ್ಮ ಮನೇಲಿ ಯಾರನ್ನಾದ್ರೂ ಕಳ್ಕೊಂಡಿರ್ತೀರಾ ಅಂತ ಹೇಳುತ್ತೆ. 2007ಇಂದ 2025 ತಂದೆ ಇದ್ದಾರಾ? ತಂದೆ ತಾಯಿ ಇಬ್ರು ಇದ್ದಾರೆ ಮೇಡಮ್. 2007ರಲ್ಲಿ ಯಾರನ್ನಾದ್ರೂ ಕಳ್ಕೊಂಡಿದ್ದೀರಾ? 7ರಿಂದ ಆಚೆ 7ರಿಂದ 10ರಲ್ಲಿ ಅಜ್ಜ ಇದ್ರು ಮೇಡಮ್, ತೀರ್ಕೊಂಡಿದ್ದಾರೆ. ಹಾಂ, ತುಂಬ ಬೇಕಾಗಿರೋರನ್ನ ಕಳ್ಕೊಂಡು ಮನ್ಸಿಗೆ ನೋವು ಮಾಡ್ಕೊಂಡಿರ್ತೀರಾ. ಬಟ್ 12ನೇ ಮನೇಲಿ, ನಿಮ್ಮ ಲಗ್ನಕ್ಕೆ 12ನೇ ಮನೇಲಿ ಕೇತು ಇದ್ದಾರೆ ಸರ್. ನಿಮ್ಮ ಲಗ್ನಕ್ಕೆ 12ನೇ ಮನೇಲಿ ಕೇತು ಆಗಿರ್ಬೋದು, ರಾಹು ಆಗಿರ್ಬೋದು. ಈ ಥರ ಇದ್ದಾಗ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ. ಮತ್ತು ಕೆಲವೊಂದು ಶತ್ರುಗಳು ಜಾಸ್ತಿ ಇರ್ತಾರೆ. ಅಂದರೆ ಎಲ್ಲೋ ಒಂದು ಕಡೆ ಮಾತಾಡ್ಕೊಳ್ಳೋ ಅಂಥದ್ದು. ಇವಾಗ ತಾನೇ ನಾನು ನಿಮಗೆ ಮುಂಚೆ ಒಬ್ರಿಗೆ ಹೇಳಿದೆ, ಇದು ನಡೀತಾ ಇರುತ್ತೆ. ಅಂದರೆ ನಿಮಗೆ ತುಂಬ ದೃಷ್ಟಿ ಆಗ್ತಕ್ಕಂಥದ್ದು, ಅಡೆತಡೆಗಳಾಗ್ತಕ್ಕಂಥದ್ದು, ಈ ಥರದ್ದೆಲ್ಲ ನಡೀತಾ ಇರುತ್ತೆ. ನಿಮ್ಮ ಲಗ್ನಕ್ಕೂ 12ನೇ ಮನೇಲಿ ಕೇತು ಇರೋದ್ರಿಂದ ಖಂಡಿತ ಈ ಥರದ್ದೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಮತ್ತು ಲಗ್ನಾಧಿಪತಿ ಬುಧ ಬಂದು ನಿಮಗೆ 9ನೇ ಮನೇಲಿ ತುಂಬ ಚೆನ್ನಾಗಿದ್ದಾನೆ. ಪಿತ್ರಾರ್ಜಿತ ಆಸ್ತಿ ಇದೆಯಾ? ತಂದೆಯವ್ರು ಮಾಡಿದ್ದಿದೆ ಮೇಡಮ್, ಅಜ್ಜ ತಂದೆಯವ್ರು ಮಾಡಿದ್ದು ಇದೆಯಾ? ಬಂದಿದೆಯಾ ನಿಮಗೆ? ಹ್ಞೂ ಮೇಡಮ್, ತಂದೆಯವರಿಂದ ನಮ್ಮ ಹೆಸರು ಬರ್ಸ್ಕೊಂಡಿದ್ದೀವಿ ಮೇಡಮ್. ಹೌದಾ? ಏನು ಪ್ರಾಬ್ಲಮ್, ಕೋರ್ಟ್ ಕೇಸ್ ಅಂತದ್ದೇನಿಲ್ಲ ತಾನೇ? ಇಲ್ಲ ಮೇಡಮ್, ಅದೇ ಈಗ ಅಳತೆ ಆಗಿದಾವೆ ಮೇಡಮ್, ವೇರಿಯೇಷನ್ ಆಗಿದಾವೆ ಅಂತಿದಾರೆ, ನೋಡ್ಬೇಕು ಮೇಡಮ್, ಗೊತ್ತಿಲ್ಲ. ಹಾಂ, ನೋಡ್ಕೊಳ್ಳಿ. ಯಾಕಂದರೆ ಸೂರ್ಯ ಕೂಡ ನಿಮಗೆ 10ನೇ ಮನೇಲಿ ತುಂಬ ಚೆನ್ನಾಗಿದ್ದಾನೆ. ಸೂರ್ಯ 9ನೇ ಮನೇಲಿ ಇರ್ತಾನೆ. ಮತ್ತು 10ನೇ ಮನೆ ಅಧಿಪತಿ ಚಂದ್ರ. ಕೆಲಸ ಕಾರ್ಯ ಅಂತ ಬಂದಾಗ ಚಂದ್ರ 5ನೇ ಮನೇಲಿದ್ದಾನೆ. ನಿಮಗೆ ಮಕ್ಕಳಾದ್ಮೇಲೆ ಚೆನ್ನಾಗಾದ್ರಾ? ಹ್ಞೂ ಮೇಡಮ್, ಪರವಾಗಿಲ್ಲ ಮೇಡಮ್, ಆದ್ಮೇಲೆ ಸ್ವಲ್ಪ ಚೆನ್ನಾಗಿದೆ ಮೇಡಮ್. ಮಕ್ಕಳಾದ್ಮೇಲೆ ಚೆನ್ನಾಗಿ ಆಗ್ತೀರಾ ಅಂತ ಹೇಳುತ್ತೆ. ಯಾಕಂದರೆ 5ನೇ ಮನೆ ತುಂಬ ಚೆನ್ನಾಗಿದೆ. 5ನೇ ಮನೇಲಿ ಚಂದ್ರ ಅಂದರೆ ಲಾಭಸ್ಥಾನಾಧಿಪತಿ ಚಂದ್ರ 5ನೇ ಮನೆಗೆ ಹೋಗಿರೋದ್ರಿಂದ ಮಕ್ಕಳಾದ್ಮೇಲೆ ಗ್ರೋತ್ ಜಾಸ್ತಿ ಆಗ್ತಾ ಇರ್ತೀರ ಅಂತ ಹೇಳುತ್ತೆ. ಸೊ ನಿಮ್ಮ ಮನೆ ವಿಳಂಬ ಆಗೋದಕ್ಕೆ ಕೆಲವೊಂದು ಗ್ರಹಗಳು, ಅಂದರೆ ಕೇತು ಕೆಟ್ಟಿದ್ದಾರೆ ಅಂತ ಹೇಳಿದೆ, ರಾಹು ಕೆಟ್ಟಿದ್ದಾರೆ ಅಂತ ಹೇಳಿದೆ. ಸೊ ಅದಕ್ಕೆ ನೀವು ಪರಿಹಾರ ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಮನೆ ಆಗುತ್ತೆ, ನಿಮ್ಮ ಮನೆ ಫಾಸ್ಟಾಗಿ ಆಗುತ್ತೆ. ಮತ್ತು ನಿಮ್ಮ ಯಾವುದೇ ಕೆಲಸ ಕಾರ್ಯದಲ್ಲಿ ತೊಂದರೆ ಆಗ್ತಿದ್ರು ಅದಕ್ಕೂ ಕೂಡ ಅದಕ್ಕೆ ಪರಿಹಾರವಾಗಿ ರಾಹು ಕೇತುಗಳ ಒಂದು ಸ್ಟೋನನ್ನು ಮನೇಲಿ ಇಟ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಮ್ಯಾಮ್. ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಧನ್ಯವಾದಗಳು. ನೋಡಿ, ಇಷ್ಟೊತ್ತವರೆಗೂ ನಾನು ಬಿಸ್ನೆಸ್ ಸ್ಟೋನ್ ಬಗ್ಗೆ ಹೇಳಿದೆ. ಬಿಸ್ನೆಸ್ ಯಾವ ರೀತಿ ಮಾಡ್ಕೊಳ್ಬೇಕು, ಮತ್ತು ಅದಕ್ಕೆ ಒಂದು ಪರ್ಟಿಕ್ಯುಲರ್ ಟೈಮು ನಮ್ಮಲ್ಲಿ ಹೊರ ಚಾರ್ಟ್ ಸಿಕ್ಕತ್ತೆ. ಆ ಒಂದು ಚಾರ್ಟ್ ಮುಖಾಂತರ ನೀವು ಆ ಟೈಮಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ, ಪ್ರೇಯರ್ ಮಾಡಿಕೊಂಡ್ರೆ, ಮ್ಯಾನಿಫೆಸ್ಟ್ ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಕೆಲಸ ಕಾರ್ಯ ಆಗುತ್ತೆ ಅಂತ ಹೇಳಿದೆ. ಹಾಗಾಗಿ ನಮ್ಮ ಸಂಸ್ಥೆ ನಂಬರ್ಗೆ ಖಂಡಿತವಾಗ್ಲೂ ನೀವು ಎಲ್ಲಿಂದ ಕರೆ ಮಾಡಿದ್ರು ನಾವು ಈ ಬಿಸ್ನೆಸ್ ಸ್ಟೋನನ್ನು ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ, ಇಷ್ಟೊತ್ತು ನನ್ನ ಕಾರ್ಯಕ್ರಮ ನೋಡಿರೋ ಎಲ್ಲ ನನ್ನ ವೀಕ್ಷಕರಿಗೂ ನನ್ನ ಧನ್ಯವಾದಗಳು.